ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದು ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟು ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಇದ್ರು. ಫಸ್ಟ್ PUC ಗೆ ಸಂಬಂಧಿಸಿದ ಹಾಗೆ 75 ಮಾರ್ಕ್ಸ್ ನ ಹಿಸ್ಟರಿಯಲ್ಲಿ ಯಾವ ರೀತಿಯಾಗಿ ತೆಗೆದುಕೊಳ್ಳಬಹುದು ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ತಪ್ಪದೇ ನೋಡಿ, ಜೊತೆಗೆ 75 ಮಾರ್ಕ್ಸ್ ನ ಯಾವ ರೀತಿಯಾಗಿ ನೀವು ತೆಗೆದುಕೊಳ್ಳಬೇಕು, ಜೊತೆಗೆ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಗೆ ಯಾವ ರೀತಿಯಾಗಿ ಬರೀಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ. ಸೊ ಮಿಸ್ ಮಾಡದೇನೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜುಕೇಶನ್ ಅಪ್ಡೇಟ್ಸ್, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲವನ್ನು ಕೂಡ ಕೊಡ್ತಾ ಹೋಗ್ತಾ ಇರ್ತೀವಿ. ಫ್ರೀ ಆಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ವಾ, ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಸೊ ಒಟ್ಟು ಪ್ರಶ್ನೆಗಳ ಸಂಖ್ಯೆ 36 ಇರುತ್ತೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ನಲ್ಲಿ. ಗರಿಷ್ಠ ಒಟ್ಟು ಅಂಕಗಳು ನಿಮಗೆ 80 ಅಂಕಗಳಿರುತ್ತೆ. ಓಕೆ, ಸೊ 80 ಮಾರ್ಕ್ಸ್ ಇರುತ್ತೆ. ಹಾಗಾದ್ರೆ ಮ್ಯಾಪ್ ಎಲ್ಲವನ್ನು ಕೂಡ ಯಾವ ರೀತಿ ಬರೀಬೇಕು, ಕ್ರಾನಲಾಜಿಕಲ್ ಆರ್ಡರ್ ಅಂದ್ರೆ ಕಾಲಾನುಕ್ರಮದಲ್ಲಿ ಯಾವ ರೀತಿ ಬರೀಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ವಿಡಿಯೋವನ್ನ ನೋಡ್ತಾ ಹೋಗಿ. ಈಗ ಮೊದಲನೇದಾಗಿ ನೀವು ನೋಡ್ತಾ ಇರಬಹುದು, ಪಾರ್ಟ್ ಎ ನಲ್ಲಿ ನಿಮ್ಗೆ ಟೋಟಲ್ ಆಗಿ 5 ರೀತಿಯಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಕೊಟ್ಟಿರ್ತಾರೆ. ಸೊ ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ ಇರುತ್ತೆ? 5 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ ಇರುತ್ತೆ. ಆದ್ರೆ ಇಲ್ಲಿ ನೀವು ಒಂದನ್ನ ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ 5ನೇ ಪ್ರಶ್ನೆಯನ್ನು ನೋಡ್ತಾ ಇರಬಹುದು, ಇವುಗಳಲ್ಲಿ ಸರಿಯಾದ ಜೋಡಣೆಯನ್ನ ಗುರುತಿಸಿ. ಇಲ್ಲಿ ನಿಮ್ಗೆ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ, ಒಂದು ರೀತಿಯಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ರೀತಿಯಲ್ಲಿ ಕೊಟ್ಬಿಟ್ಟಿರ್ತಾರೆ. ಆಗ ನೀವು ಸರಿಯಾದ ಜೋಡಣೆಯನ್ನ ಮಾಡಬೇಕು. ಅಂತಂದ್ರೆ ಮ್ಯಾಚ್ ಮಾಡ್ಬೇಕಾಗುತ್ತೆ, ಪ್ರತಿಯೊಂದು ಕೂಡ ಯಾವ್ಯಾವ್ದಕ್ಕೆ ಯಾವ್ಯಾವ್ದು ಅಂತ ಹೇಳಿ ನೀವು ಮ್ಯಾಚ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನೀವೇನಾದ್ರೂ ಕೂಡ ಕರೆಕ್ಟ್ ಆಗಿ ಅಂದ್ರೆ 1 ನಿಮಿಷಗಳ ಕಾಲಾವಕಾಶ ತಗೊಂಡು ಓದಿ ಕ್ವಶನ್ ಪೇಪರ್ ಓದಿದ ನಂತರ ನೀವು ಪಾಠ ಕೇಳಿಸ್ಕೊಂಡಿರ್ತೀರಾ, ಯಾವ ಒಂದು ಕ್ವಶನ್ ಗೆ ಸರಿಯಾದ ಆನ್ಸರ್ಸ್ ಅಂತ ನೀವು ಫೈಂಡ್ ಔಟ್ ಮಾಡಬಹುದು. ಟೋಟಲ್ ಆಗಿ ನಿಮಗೆ 5 ಮಾರ್ಕ್ಸ್ ಇರುತ್ತೆ. ಸೊ ಜೊತೆಗೆ ಸೆಕೆಂಡ್ ಮೆನ್ ನೋಡ್ತಾ ಇರೋಣ. ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದನ್ನ ಆರಿಸಿ ಬರೆಯಿರಿ, ಬಿಟ್ಟ ಸ್ಥಳ ತುಂಬಿರಿ, ಫಿಲ್ ಇನ್ ದ ಬ್ಲಾಂಕ್ಸ್. ನೋಡಿ, ನೀವು ನೋಡ್ತಾ ಇರಬಹುದು ವಿದ್ಯಾರ್ಥಿಗಳ, ಇಲ್ಲೇ ಏನು ಆಪ್ಷನ್ಸ್ ನ ಕೊಟ್ಟಿದ್ದಾರೆ. ನೀವು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಟೋಟಲ್ ಆಗಿ ಇಲ್ಲಿಯೂ ಕೂಡ 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಟೋಟಲ್ ಆಗಿ ಎಷ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ? ಟೋಟಲ್ ಆಗಿ 5 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ ಇಲ್ಲೇ ಆನ್ಸರ್ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಿ ನೀವೇನಾದ್ರೂ ಕೂಡ ಇದಕ್ಕೆ ಆನ್ಸರ್ ಮಾಡ್ತು ಅಂದ್ರೆ ಇಲ್ಲೂ ಕೂಡ 5 ಮಾರ್ಕ್ಸ್ ತೆಗೆದುಕೊಳ್ಬಹುದು. ಟೋಟಲ್ ಆಗಿ 10 ಮಾರ್ಕ್ಸ್ ತೆಗೆದುಕೊಳ್ಬಹುದು ಇದರಲ್ಲೇ. ಎರಡು ಮೇನಲ್ಲಿ ಇನ್ನು ಥರ್ಡ್ ಮೇನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಹೊಂದಿಸಿ ಬರೆಯಿರಿ. ಸೊ ನಾನು ಮೊದಲೇ ಹೇಳಿದಾಗೆ ಪ್ರತಿಯೊಂದಕ್ಕೂ ಕೂಡ ನಿಮಗೆ ಯಾವ ಒಂದು ಸೂಟಬಲ್ ಆನ್ಸರ್ ಆಗುತ್ತೆ, ಸೊ ಆ ರೀತಿಯಾಗಿ ನೀವು ಮ್ಯಾಚ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿಯೂ ಕೂಡ ನಿಮಗೆ 5 ಮಾರ್ಕ್ಸ್ ನ ಈಸಿಯಾಗಿ ತೆಗೆದುಕೊಳ್ಬಹುದು, ಅಂದ್ರೆ 20 ಮಾರ್ಕ್ಸ್ ನಿಮಗೆ ಈಸಿಯಾಗಿ ತೆಗೆದುಕೊಳ್ಬಹುದು. ಸೊ ನೆಕ್ಸ್ಟ್ ನಾನು ನಿಮಗೆ ಲಾಂಗ್ ಆನ್ಸರ್ಸ್ ಕ್ವಶನ್ಸ್ ಗೆ ಯಾವ ರೀತಿಯಾಗಿ ಬರೀಬೇಕು, ಜೊತೆಗೆ ಇದರ PDF ಫೈಲ್ ಎಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಹಾಗೇನೆ ನಮ್ಮ ವಾಟ್ಸ್ಆಪ್ ಚಾನಲ್ ಮತ್ತೆ ಯಾವುದು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ. ಓಕೆ, ಸೊ ಈಗ ಫೋರ್ತ್ ಮೇನ್ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಒಂದು ಪದ ವಾಕ್ಯದಲ್ಲಿ ಉತ್ತರಿಸಿ. ಒಂದೇ ವರ್ಡ್. ಓಕೆ, ಒಂದೇ ವರ್ಡ್ ಅಲ್ಲಿ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಟೋಟಲ್ ಆಗಿ ನಿಮ್ಗೆ ಇಲ್ಲಿ ಎಷ್ಟು 5 ಕ್ವಶನ್ಸ್ ನ ಕೊಟ್ಟಿರ್ತಾರೆ. ಸೊ 5 ಮಾರ್ಕ್ಸ್. ಸೊ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ನೋಡಿ, 5, 5, 10, 5, 15, 5, 20 ಇಲ್ಲಿವರೆಗೂ ಕೂಡ 20 ಮಾರ್ಕ್ಸ್ ನ ಈಸಿಯಾಗಿ ತೆಗೆದುಕೊಳ್ಬಹುದು. ಹಾಗಾದ್ರೆ ಪಾಸಿಂಗ್ ಪ್ಯಾಕೇಜ್ ಎಷ್ಟಪ್ಪ ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮ್ಗೆ ಮತ್ತೆ ಆನ್ಯುವಲ್ ಎಕ್ಸಾಮ್ಗೆ ಅಂತಂದ್ರೆ, ಕೇವಲ 80 ಮಾರ್ಕ್ಸ್ಗೆ 24 ಮಾರ್ಕ್ಸ್ ತಗೊಂಡ್ರೆ ನೀವು ಪಾಸ್ ಆಗ್ಬಿಡ್ತೀರಾ. ಓಕೆ, ಜಸ್ಟ್ ಒನ್ ವರ್ಡ್ ಅಲ್ಲೇ ನೀವು ಆನ್ಸರ್ ನ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಬರೋಣ, ಪಾರ್ಟ್ ಬಿ ಭಾಗ ಬಿ ನಲ್ಲಿ ಈ ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಎನಿ 8 ಕ್ವಶನ್ಸ್ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, 2 ಪದ ಅಥವಾ 2 ವಾಕ್ಯ, 2 ಲೈನ್ ಇರಬೇಕು ಅಥವಾ 2 ಪದ ಇರಬೇಕು. ಒಂದೊಂದು ಕ್ವಶನ್ಗೂ ಕೂಡ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ ಎಷ್ಟು? 16 ಮಾರ್ಕ್ಸ್. ನಿಮಗೆ ಟೋಟಲ್ ಆಗಿ 10 ಕ್ವಶನ್ಸ್ ನ ಕೊಟ್ಟಿರ್ತಾರೆ. ಸೊ ನೀವು ಬರೀಬೇಕಾಗಿರೋದು ಎಷ್ಟು? 8 ಕ್ವಶನ್ಸ್ ಮಾತ್ರ. 8 ಕ್ವಶನ್ಸ್ಗೂ ಕೂಡ 2 ಕ್ವಶನ್ಸ್ ಅಂತಂದ್ರೆ 2 ಮಾರ್ಕ್ಸ್ ಅಂತಂದ್ರೆ 16 ಮಾರ್ಕ್ಸ್ ನ ಈಸಿಯಾಗಿ ನೀವು ತೆಗೆದುಕೊಳ್ಬಹುದು. ನೋಡಿ, ಇದಿಷ್ಟು ಅಪ್ ಟು 5th ಮೇನ್ ವರ್ಗು ಕೂಡ ನನಗೆ ಇಷ್ಟು ಕಷ್ಟ ಅನ್ನುವಂಥವ್ರು ಏನಾದ್ರೂ ಕೂಡ 5th ಮೇನ್ ವರ್ಗು ಬರೆದು ಬಿಟ್ರೆ ನೀವು ಆರಾಮ್ಸೆ ಈಸಿಯಾಗಿ ಪಾಸ್ ಆಗ್ಬಿಡ್ಬೋದು. ಓಕೆ, ಜಸ್ಟ್ ಒನ್ ವರ್ಡ್ ಆನ್ಸರ್ಸ್ ಅಲ್ಲಿ ನೀವು ಬರಿತಾ ಹೋಗ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಬರ್ದಾದ ನಂತರ ಇಂಪಾರ್ಟೆಂಟ್ ನೇಮು ಅಥವಾ ಇಸ್ವಿ ಏನಾದ್ರು ಬಂತು ಅಂತಂದ್ರೆ ನೀವೇನ್ ಮಾಡ್ಬೇಕು? ಶುಡ್ ಬಿ ಅಂಡರ್ಲೈನ್. ಅದಕ್ಕೆ ನೀವೇನ್ ಮಾಡಿ? ಅಂಡರ್ಲೈನ್ ಮಾಡಿ. ಓಕೆ, ನೆಕ್ಸ್ಟ್ ನೋಡೋಣ, ಪಾರ್ಟ್ ಸಿ ನಲ್ಲಿ ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಟೋಟಲ್ ಆಗಿ ನೀವು 15 to 20 ವಾಕ್ಯದಲ್ಲಿ ನೀವು ಉತ್ತರಿಸಬೇಕು. ಅರೆ 5 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಬರೀಬೇಕು? ಕೇವಲ 2 ಪ್ರಶ್ನೆಗಳಿಗೆ 2 ಕ್ವಶನ್ಸ್ ಗೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಒಂದೊಂದು ಕ್ವಶನ್ಗೂ ಎಷ್ಟು? 5 ಮಾರ್ಕ್ಸ್ ಇರುತ್ತೆ. ಟೋಟಲ್ ಆಗಿ 10 ಮಾರ್ಕ್ಸ್ ಇರುತ್ತೆ. ಸೊ ಹಾಗಾದ್ರೆ ಯಾವ ರೀತಿಯಾಗಿ ನೀವು ಎಷ್ಟು ಕ್ವಶನ್ಸ್ ನ ಬರೀಬೇಕಂದ್ರೆ ನೋಡಿ, ಇಲ್ಲಿ ಟೋಟಲ್ ಆಗಿ 4 ಕ್ವಶನ್ಸ್ ಇರುತ್ತೆ. 2 ಕ್ವಶನ್ಸ್ ಮಾತ್ರ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ 2 ಕ್ವಶನ್ಸ್ ಗೆ ಅಟೆಂಡ್ ಮಾಡಬೇಕು ಅಂತಂದ್ರೆ ಟೋಟಲ್ ಆಗಿ 5 ಮಾರ್ಕ್ಸ್ ಇರುತ್ತೆ. ಸೊ 10 ಮಾರ್ಕ್ಸ್ ಬರುತ್ತೆ. ಹಾಗಾದ್ರೆ ಎಷ್ಟು ಲೈನ್ ಬರೀಬೇಕು 5 ಮಾರ್ಕ್ಸ್ ಗೆ? ಮಿನಿಮಮ್ ಅರ್ಧ ಪೇಜ್ ಇರಬೇಕು. ಅರ್ಧ ಪೇಜ್ ಮಿಸ್ ಮಾಡದೇನೆ ಬರಿತಾ ಹೋಗಿ. ಆದಷ್ಟು ನೀವೇನ್ ಮಾಡ್ತಾ ಹೋಗಿ, ಪಾಯಿಂಟ್ ವೈಸ್ ಬರಿತಾ ಹೋಗಿ ವಿದ್ಯಾರ್ಥಿಗಳ. ಪಾಯಿಂಟ್ ವೈಸ್ ಬರಿತಾ ಹೋಯ್ತು ಅಂತಂದ್ರೆ ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ ನ ತೆಗೆದುಕೊಳ್ಬಹುದು. ಇನ್ನು ಪಾರ್ಟ್ ಡಿ ಗೆ ಬರೋಣ. ಪಾರ್ಟ್ ಡಿ ನಲ್ಲಿ ಅಷ್ಟೇ ವಿದ್ಯಾರ್ಥಿಗಳು ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 30 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿಯೂ ಕೂಡ 4 ಕ್ವಶನ್ಸ್ ಕೊಟ್ಟಿದ್ದಾರೆ. 2 ಕ್ವಶನ್ಸ್ ಗೆ ಮಾತ್ರ ನೀವು ಆನ್ಸರ್ ನ ಮಾಡಬೇಕಾಗುತ್ತೆ. 2 ಕ್ವಶನ್ಸ್ ಮಾತ್ರ ಆನ್ಸರ್ ಮಾಡಬೇಕಾಗುತ್ತೆ. ಒಂದೊಂದು ಕ್ವಶನ್ ಗೆ ಎಷ್ಟು ಮಾರ್ಕ್ಸ್? ಓ ಮೈ ಗಾಡ್, 10 ಮಾರ್ಕ್ಸ್. ನೋಡಿ, ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಬಹುದು. 10 ಮಾರ್ಕ್ಸ್ ಗೆ ಎಷ್ಟು ಪೇಜ್ ಬರೀಬೇಕಪ್ಪ ಅಂದ್ರೆ ಮಿನಿಮಮ್
1.25 ಪೇಜ್ ಇರಲಿ ಮಿನಿಮಮ್. ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ ನೀವು 1.5 ಪೇಜ್ ಪ್ರಿಪೇರ್ ಸಾಕು, ಬಟ್ ಮಿನಿಮಮ್ 1.25 ಪೇಜ್ ಇರಲೇಬೇಕು. ಸೊ 10 ಮಾರ್ಕ್ಸ್ ನ ನೀವು ಆದಷ್ಟು ಏನ್ ಮಾಡ್ತಾ ಹೋಗಿ, ಪಾಯಿಂಟ್ ವೈಸ್ ಬರಿತಾ ಹೋಗಿ ವಿದ್ಯಾರ್ಥಿಗಳೇ. ಪಾಯಿಂಟ್ ವೈಸ್ ಬರೆದು 1 ಪೇಜ್ ಬರೆದ್ರು ಸಾಕು, ನೀವು ಈಸಿಯಾಗಿ 10 ಮಾರ್ಕ್ಸ್ ನ ತೆಗೆದುಕೊಳ್ಳಬಹುದು. ಓಕೆ, ಸೊ ಯೋಚನೆ ಮಾಡಿ ಪ್ರತಿಯೊಂದು ಕೂಡ ಬರಿತಾ ಹೋಗಿ, ಆದಷ್ಟು ಬ್ಲೂ ಪ್ರಿಂಟ್ ನ ಫಾಲೋ ಮಾಡ್ತಾ ಹೋಗಿ. ನಿಮ್ಮ ಕಾಲೇಜಲ್ಲಿ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ ಇಷ್ಟು ಅಥವಾ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಕಾಲಾನುಕ್ರಮದಲ್ಲಿ ಬರೆಯಿರಿ. ಈ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿ ಕಾನ್ಸ್ಟಾಂಟಿನೋಪಲ್, ವಾರ್ಸಾ ಒಪ್ಪಂದ, ರೋಮಿನ ಗಣರಾಜ್ಯ, ಫ್ರಾಂಕ್ಫರ್ಟ್ ಸಂಸತ್ತು ಈ ರೀತಿಯ ಕೊಡಿಲ್ಲ. ಮೊದಲಿಗೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಸ್ವಿಗಳನ್ನ ತಿಳ್ಕೊಬೇಕು, ಇಯರ್ಸ್ ನ ತಿಳ್ಕೊಳ್ಳಿ. ಸೊ ಇಯರ್ಸ್ ನ ತಿಳ್ಕೊಳ್ತು ಅಂದ್ರೆ ನೀವು ಈಸಿಯಾಗಿ 4 ಮಾರ್ಕ್ಸ್ ನ ಇಲ್ಲಿಯೂ ಕೂಡ ತೆಗೆದುಕೊಳ್ಳಬಹುದು. ಸೊ ಈ ಇಯರ್ಸ್ ನ ತಿಳ್ಕೊಳ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇಂದಿನ ಕ್ವಶನ್ ಪೇಪರ್ ಗಳಲ್ಲಿ ಏನೇನ್ ಕೇಳಿದರೆ ಕಾಲಾನುಕ್ರಮದಲ್ಲಿ ಬರೆಯಿರಿ. ಒಂದಷ್ಟು ಮಿಡ್ ಟರ್ಮ್ ಎಕ್ಸಾಮ್ ಅದಷ್ಟು ನೋಡ್ಕೊಳ್ಳಿ, ಇಲ್ಲಾಂದ್ರೆ ಇದೇ ಬರ್ಬೋದು, 1-2 ಕ್ವಶನ್ ನೋಡ್ಕೊಳ್ಳಿ. ಇನ್ನು ಸೂಚನೆಗಳ ಅನ್ವಯ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ನಿಮ್ಗೆ ಏನ್ ಮಾಡಿರ್ತಾರೆ, ಭೂಪಟ ಕೊಟ್ಟಿರ್ತಾರೆ. 5 ಐತಿಹಾಸಿಕ ಸ್ಥಳಗಳನ್ನ ಗುರುತಿಸಬೇಕು. 5 ಇಷ್ಟೊಂದು ಕೊಟ್ಟಿದ್ದಾರೆ, ಎಷ್ಟು 2, 4, 6, 8 ಕೊಟ್ಟಿದ್ದಾರೆ. ಅದ್ರಲ್ಲಿ ನೀವು 5 ಐತಿಹಾಸಿಕ ಸ್ಥಳಗಳನ್ನ ಗುರುತಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ 2 ವಾಕ್ಯದಲ್ಲಿ ಬರಿತಾ ಹೋಗ್ಬೇಕು. ಇದಿಷ್ಟು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಇದಿಷ್ಟರಲ್ಲೇ ನಿಮ್ಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬಂದೇ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವೇನಾದ್ರೂ ಕೂಡ ಫಾಲೋ ಮಾಡ್ತಾ ಹೋಯ್ತು ಅಂದ್ರೆ, ಈ ರೀತಿ ಬರಿತಾ ಹೋಯ್ತು ಅಂತಂದ್ರೆ, ಪಾಯಿಂಟ್ ವೈಸ್ ಮತ್ತೆ ಅಂಡರ್ಲೈನ್ ಮಾಡ್ಕೊಂಡು ಬರಿತಾ ಹೋಯ್ತು ಅಂದ್ರೆ ಮಿನಿಮಮ್ ಹೇಳ್ತೇನೆ 75+. ಎಷ್ಟು 75+ ನೀವು ಮಾರ್ಕ್ಸ್ ನ ತೆಗೆದುಕೊಳ್ಬಹುದು ವಿದ್ಯಾರ್ಥಿಗಳೇ. ಸೊ ಹಾಗೆ ನಿಮಗೆ ಯಾವ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮರಿನೇ ಕಮೆಂಟ್ ಮಾಡಿ. ಜೊತೆಗೆ ಇರೋ ಒಂದು PDF ಫೈಲ್, ಹಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಫೈಲ್ ಬೇಕು ಅಂತಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ವಾಟ್ಸ್ಆಪ್ ಗ್ರೂಪ್ ಜೊತೆಗೆ ಟೆಲಿಗ್ರಾಮ್ ಲಿಂಕ್ ಅನ್ನ ಆದಷ್ಟು ಬೇಗ ಜಾಯ್ನ್ ಆಗಿ. ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಮಸ್ಕಾರ.